ಯಾರಿಪ್ಪ ದೇವ್ರ? 3 ಮಂದಿ ಮಾಲಕರದಾರ. ಹೌದು. ಅವರೇ ಪಾಲಕರದಾರ. ಅವರೇ ಜಗ ಸಂರಕ್ಷಣೆ ಮಾಡ್ಯಾರ. ಯಾರ್ಯಾರಪ್ಪ ಅಂತಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಹೌದು ಹೌದ್ರಿಪ್ಪ, ಇವ್ರು 3 ಮಂದಿ. ಈ ದಾನಜಯೋಗದಾಗ ಏನು ಸೃಷ್ಟಿ ನಿರ್ಮಾಣ ಮಾಡ್ಬೇಕು ವಿಚಾರ ಮಾಡಿರಲ್ಲ. ಸರ್ವೇ ಸಾಧಾರಣವಾಗಿ ಮಾತ್ರ ಕೊಟ್ಟ ಪ್ರಕಾರ 10 ಗಂಟೆಗೆ ಬಂದು ಕಾರ್ಯಕ್ರಮ ಚಾಲು ಮಾಡಬೇಕಾಗಿತ್ತು. ಏನೋ ಅನ್ಯಾಯ ಟೈಮ್, ಅದಕ್ಕೆ ಹೇಳ್ಯಾರ ಯಾರೇನು ಮಾಡುವರು, ಯಾರಿಂದಲೇ ಏನಾಗುವುದು, ಪೂರ್ವ ಜನ್ಮದ ಕರ್ಮ ಇಲ್ಲಿ ಬೆನ್ನ ಬಿಡದಯ್ಯ. ಇದೀಗಂತೆ ಕಾಲವನ್ನ ಸೇರಿದರೆ ಹುಲಿ ತಿನ್ನುವುದು ಬೆನ್ನ ಬಿಡದಯ್ಯ. ಹುಲಿಗಂಜಿ ಹುಟ್ಟಿನೋಳು ಸೇರಿದರೆ ಸರ್ಪ ಕಚ್ಚುವುದು ಬೆನ್ನ ಬಿಡದಯ್ಯ. ಸರ್ಪ ಕಂಜಿ ಭವದೋಳು ಬಂದರೆ ನೀನು ಮಾಡಿದ ಕರ್ಮ ಬೆನ್ನ ಬಿಡದಯ್ಯ. ಚನ್ನಮಲ್ಲಿ ಕಾಟನ ಹೇಳಿದ ಮಾತ ಇದನ್ನು ಯಾಕೆ ಹೇಳಬೇಕು ಮಾತಾ? ಇವತ್ತಿನ ದಿವಸ ಇದೇ ಒಂದು ಅಂದೇವಾಡಿ ಗ್ರಾಮಕ್ಕೆ ನಾವು ಬರ್ಬೇಕಾಗಿದ್ರೆ 10 ಗಂಟೆಗೆ ಬರ್ತೇವೆ ಕೇಳಿ ಮಾತು ಕೊಟ್ಟಿದ್ದೆವು. ಆದ್ರೂ ಅನಿವಾರ್ಯ ಟೈಮ್ ಏನೋ ಇವತ್ತು ನಮ್ಮ ಜಿಪ್ಪಿನ ಟೈರ್ ಹೊಡಿತು. ಹಾದಿ ಒಳಗ ಪುಣ್ಯ ಕಟ್ಕೊಂಡ್ರು ಅವ್ರೇಪ ಏನಪ್ಪ ಅಂತಂದ್ರೆ ಒಂದು ಟೇಪಣಿ ಕೊಟ್ರು. ಮತ್ತೆ ಬಂದು ಇಂಡಿಗೆ ನನ್ನ ಬದಲಾಯಿಸಿ ಮತ್ತೆ ನನ್ನ ಹತ್ರ ಬರ್ಬೇಕಾದ್ರೆ ಇಲ್ಲಿ ಟೈಮ್ ಎಷ್ಟು ಹೆಚ್ಚಾಯ್ತಪ್ಪ ಅಂತಂದ್ರೆ 2 ತಾಸು ಟೈಮ್ ನಮ್ಮ ಕಡೆ ಹೋಗ್ಯದ. ನಿಮಗೆ ಎಲ್ಲರಿಗೂ ನಮ್ಮ ಸಂಘದಿಂದ ಶರಣು ಶರಣಾರ್ಥಿ. ದಯವಿಟ್ಟು ಇವತ್ತ ಒಂದು ಮಾತು ನಿಮಗೆ ನಾ ಹೇಳೋದು, ಎಲ್ಲಕ್ಕಿಂತ ಮೊದಲು ಇದನ್ನು ಹೇಳ್ಬೇಕಾಗ್ಯದ. ಇವತ್ತ ನಿಮ್ಮ ಊರಿಗೆ ನಾವು ಏನೋ ರೊಕ್ಕ ಮಾತು ಮಾಡ್ಬೇಕಿದೀವಿ, ಆದ್ರೂ ನಾವು ಸ್ವಲ್ಪ ಲೇಟ್ ಆಗ್ಯದ. 2 ತಾಸು ಲೇಟ್ ಆಗ್ಯದ. ನಾವು ಇಲ್ಲಿ ಕೂಡಿದಂತ ನನ್ನ ತಾಯಿ ಬಳಗದವರಿಗೂ ತಂದೆ ಬಳಗದವರಿಗೆ ನನ್ನ ಮುತ್ತು ಮಕ್ಕಳಿಗೆ ನೋಡಿದ್ರ ಇನ್ನು ಮ್ಯಾಲ ಇದೇ ಒಂದು ಅಂದೇವಾಡಿ ಗ್ರಾಮಕ್ಕೆ ನಾವಾದ್ರೂ ಯಾರಾದ್ರೂ ಇಲ್ಲಿ ಒಂದು ಹುಡುಗರು ಫೋನ್ ಹಚ್ಚಿ, ಒಬ್ಬರು ಹಿರಿಯರ ಫೋನ್ ಹಚ್ಚಿ, ಒಬ್ರು ನನ್ನ ತಾಯಿ ಬಳಗದವರು ಫೋನ್ ಹಚ್ಚಿದ್ರು ಇವತ್ತು ನಮ್ಮ ಊರಿಗೆ ಕಾರ್ಯಕ್ರಮ ಬರ್ಬೇಕಂತ ನೀವು ಹೇಳಿದ್ರಂದ್ರ ನಿಮ್ಗೊಂದು ನನ್ನೊಂದು ವಿನಂತಿ ಅದ, ಒಂದು ವಿಶ್ವಾಸ ಅದ. ನೀವು ಬರೇ ಫೋನ್ ಹಚ್ಚಿ ನಿಮ್ಮಲ್ಲಿ ರೊಕ್ಕ ಮಾತನಾಡೋದೇ ಹಾಕ್ತಂದ್ರೆ ಎಲ್ಲಿ ತಾವೆಲ್ಲ ನಮ್ಮ ಆಗುವಂತ ತಪ್ಪನ್ನ ಉಡ್ಯಾ ಹಾಕೊಳ್ರಿ. ಶರಣು ಶರಣಾರ್ಥಿನ ಹೇಳಿ ಅದಕ್ಕ ಹೇಳ್ತಾರ ಮಹಾತ್ಮರು. ಇವತ್ತಿನ ದಿವಸ ಈ ಜಾಗ ಇಂತ ಮಹಾತ್ಮರ ಸೇವೆ, ಶರಣರ ಸೇವೆ ಇವೆಲ್ಲಾನು ಸಿಗಬೇಕಾಗಿದ್ರೆ ಇದು ಎಲ್ಲ ಪೂರ್ವ ಜನ್ಮದ ಪುಣ್ಯದ ಫಲ ಇದ್ರೆ ಸಿಗ್ತದ. ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಹೇಳಿಬಿಡ್ತಾರೆ 2 ಮ್ಯಾಳಗಳ ಹೆಂಗ ನಡಿಬೇಕು, ಯಾವ ಹಾದಿಯಾಗ ನಡಿಬೇಕು, ಎಷ್ಟು ಮಾತಾಡಬೇಕಂತ ಮಾತುಗಳನ್ನು ಹೇಳ್ಯಾರ. ಆ ರೀತಿಯಾಗಿ ನಡಿಬೇಕು ಹೇಳಿದಾರ. ಕಮಿಟಿ ಹಿರಿಯರು ಕೂಡ ಶರಣು ಶರಣಾರ್ಥಿ ಹೇಳಿ ಇವತ್ತಿನ ದಿವಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತ ಗುರುಗೌರಿ ಸೋಮೇಶ್ವರ ಪಾದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನ ಮಾಡಿ ಸಾನಿಬೇರಾಗಿ ಸಮದ ಸರ್ವಜಂತ ಕೊಟ್ಟಾಗಿ ನಮಗೆ ಗುರುವಿನ ಸಂಬಂಧ ತನ್ನ ಶರೀರ ಮೂಡಿಬಿಟ್ಟ ಅಂತ ಗುರುವಿನನ್ನ ಕರೆದುಕೊಂಡು ಈ ಕರಿಗಳಲ್ಲಿ ಒಂದು 3 ಮುಂಗಡಿಯಲ್ಲಿ ಕನ್ನಗತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿದಂತವರು ಪೌರ ಪುರುಷನಾದಂತವರು, ಸಿದ್ಧ ಪುರುಷನಾದಂತವರು, ನಾಡ ಗೌಡನಿಸಿದಂತವರು, ಯೋಗಿನಾದ ಭೋಗ ಸಿದ್ಧನ ಕರ್ತೋಗತಿ ಕೂಡ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಕೈಲಾಸದೊಳಗೆ ಗುರು ಆಗಿ ಮಧ್ಯ ಲೋಕದಲ್ಲಿ ಮಾಯದ ಮಗನಿಸಿದಂತವರು ಆರೇ ನಾಡದ ಅರಸ, ಗಂಗಿ ನಾಡದ ಪುರುಷ, ತಾಯಿಗಳ ಕನ್ನವ ತಂದೆ ಜಬುಗಣ್ಣಗೌಡ ಹೊಟ್ಟಿನಿಂದ ಹುಟ್ಟಿ ಬಂದು ಯೋಗಿನಾದ ಭೋಗ ಸಿದ್ಧಗ ಪ್ರೀತಿಯ ಮಗನಾದಂತವರು, ಮಠದ ಒಡಿಯ ಅನಿಸಿದಂತವರು, ಯಾವ ಡೋಣದ ಮಾದಲಿಂಗನ ಪದಕ ಕೂಡ ಕೋಟಿ ನಮನಗಳನ್ನು ಸಲ್ಲಿಸುತ್ತ 21 ಮಂದಿ ಧರ್ಮರೊಳಗ ಹೊಂದಾಲಗಳನ್ನು ಎತ್ತಿ ಹಿಂಡ ಸಿದ್ಧರೊಳಗ ಪುಂಡ ಸಿದ್ಧರಿಸಿಕೊಂಡು ಶಬ್ದ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮದಿಯಲ್ಲಿ ವಾಸವನ್ನು ಮಾಡಿದಂತವರು ವೀರ ಮನಕಾ ಸಿದ್ಧನ ಪದಕ ಕೂಡ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಇವ್ರಿಗೆ ಜನ ಅಗಲಿಸಿದ್ರು ಎಲ್ಲ ಈ ಜನ ಇದೇ ಒಂದು ಮಹಾರಾಷ್ಟ್ರದೊಳಗೆ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕು
ಆಹಾ ಮಂದಲಪುರದಲ್ಲಿ ಹುಟ್ಟಿ ಮಹಾರಾಷ್ಟ್ರದೊಳಗ ಹೌದು ಇದೇ ಒಂದು ಮಂದಲಪುರದಲ್ಲಿ ಹುಟ್ಟಿ ಮುಮ್ಮೆಟ್ಟ ಗುಂಟಕ್ಕ ಹೋಗಿ ಸಿದ್ಧಾಶ್ರಮವನ್ನು ಕಟ್ಟಿ ಕಟ್ಟಿ ಇಡೀ ಅಮೋಘ ಸಿದ್ಧನ ಸಂತತಿ ಮ್ಯಾಳವಾಗಿ ಎಲ್ಲ ಜ್ಞಾನದ ಜ್ಯೋತಿಯಾಗಿ ಗುರುವಾಗಿ ವಿದ್ಯೆಯನ್ನು ಕೊಟ್ಟಂತವರು ಯಾರಿಗಪ್ಪ ಇವರು ಕವಿ ಎನಿಸಿಕೊಂಡು ಮುತ್ತನಿಸಿಕೊಂಡು ಜಗದ ಉದ್ಧಾರ ಮಾಡಿ ಜಗದ ಕಲ್ಯಾಣ ಮಾಡಿ ಸತ್ಯ ಮುಮ್ಮೆಟ್ಟದಲ್ಲಿ ಆಶ್ರಮಕ್ಕೆ ಕೊಟ್ಟಂತ ಆಹಾ ನನ್ನ ಗುರುವಾದ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜರ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ನನ್ನ ಆರಾಧ್ಯ ದೇವರಾದಂತ ಹೌದು ಇಂಡಿ ತಾಲೂಕು ಬಸನಾಳ ಗ್ರಾಮದಲ್ಲಿ ವಾಸವನ್ನು ಮಾಡಿದಂತವರು ಯಾರಿಪ್ಪ ಇವರು ಅಮೋಘ ಸಿದ್ಧ ನನ್ನಪ್ಪ ಶವರ ಸಿದ್ಧನ ಪಾದಕ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ಕೆ ಕಾರಣೀಕರ್ತನೆನಿಸಿದೊಂದು ಆಹಾ ಈ ಊರಿನ ಒಂದು ಕಾಮಧೇನು ಕಲ್ಲು ಪ್ರಚಿಯಾಗಿ ಭಕ್ತರ ಬಾಳಿಗೆ ಒಂದು ಬಂಗಾರದ ಬೆಳಕು ತೋರುವಂತವರು ಯಾರಿಪ್ಪ ಇವರು ಇದೇ ಒಂದು ಅಂದೇವಡಿ ಅಂದ್ರೆ ಈ ಹೌದು ಅಕ್ಕಲಕೋಟೆ ತಾಲೂಕದಾಗ ಮೂರದ ಹೋದಲ್ಲಿ ಹೌದು ಈ ಅಂದೇವಾಡಿ ಹೋದ್ರಿ ಇದು ಜಾಗೀರ ಅಂದೇವಾಡಿ ಇದು ಜಾಗೀರ ಅಂದೇವಾಡಿ ಈ ಜಾಗದೊಳಗೆ ಜಾಗೀರ ನೋಡಿ ಹೆಸರು ಸುಂದೈತಿ ಹಾ ಈ ಜಾಗದೊಳಗೆ ವಾಸ ಯಾರಪ್ಪ ಅಂತಂದ್ರ ಯಾರಿಪ್ಪ ಯಾವ ನನ್ನಪ್ಪ ಶವರ ಸಿದ್ಧನ ಒಂದು ವಾಸ ಐತಿ ಹೌದು ಈ ಶವರ ಸಿದ್ಧ ತಮ್ಮ ಬಾಳಿಗೆ ಬಂಗಾರದ ಬೆಳಕಾಗಿ ಹೌದು ಪ್ರತಿ ಒಬ್ಬರ ಮನೆಯೊಳಗೆ ನೆನೆಸಿದೊಳಗೆ ಸಹಿತ ಕಲಿಸುವೊಳಗೆ ಬರುವಂತ ಯಾರಪ್ಪ ಅಂತಂದ್ರ ಇದೇ ಒಂದು ಶವರ ಸಿದ್ಧ ಅಂತ ಹೇಳಿ ಹೌದು ಹೌದು ಅದಕ್ಕೆ ಯಾರು ಅವರು ನಂಬುತ್ತೀರಿ ಯಾರು ವಿಶ್ವಾಸ ಇರ್ತೀರಿ ನನ್ನಪ್ಪ ಶವರ ಸಿದ್ಧ ಕೈ ಬಿಡುವುದಿಲ್ಲ ಅಂತೇಳಿ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ಹೇಳುವುದಲ್ಲ ಹೌದು ನನ್ನಪ್ಪ ಶವರ ಸಿದ್ಧನ ಪಾದಕ ಕೂಡ ನಮ್ಮ ಸಂಘದ ಪರವಾಗಿ ನಮ್ಮ ಜೊತೆಯಲ್ಲಿ ಹಾಡುವಂತ ಮುತ್ತೂರು ಸಂಘದ ಪರವಾಗಿ ಕೋಟಿ ಕೋಟಿ ಶರಣಗಳನ್ನು ಹೇಳಿ ಹೇಳಿ ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಹಾಡುವಂತ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಒಂದು ಮುತ್ತೂರು ಗ್ರಾಮದ ಮುತ್ಯ ಮಾಳಿಂಗರಾಯ ಬೀರದೇವ ರೇವಣಸಿದ್ದೇಶ್ವರ ಕಲಾಕಾಯರ ಸಂಘ ಒಟ್ಟು ಇದು ಒಂದು ಸಂಘ ಇನ್ನ ಅವ್ರ ಜೊತೆಯಲ್ಲಿ ಹಾಡುವಂತವ್ರು ನಮ್ಮ ಮ್ಯಾಲವಪ್ಪ ಅಂತಂದ್ರೆ ಇಂಡಿ ತಾಲೂಕ ಇಂಡಿ ತಾಲೂಕಿನ ಬಸರಾಳ ಗ್ರಾಮದ ಇಂಡಿ ತಾಲೂಕ ವಿಜಯಪುರ ಜಿಲ್ಲಾ ಬಸನಾಳ ಗ್ರಾಮದ ಅಮೋಘ ಸಿದ್ಧ ಮತ್ತು ಶೌರ ಸಿದ್ದೇಶ್ವರ ಕಲಾಕಾಯರ ಸಂಘ ಇದು ನಮ್ಮ ಸಂಘಪ್ಪ ಎರಡೂ ಸಂಘ ಬಂದು ಈಗಾಗಲೇ ಗುರುನಾಥನ ಶಿವಾಚಾರು ನಡೆದೈತಿ ಹೌದು ಆದ್ರೂ ಭಗವಂತನ ಸೇವಾ ಮಾಡುವುದು ರಾಗ ಹಾಡುವುದು ರಾಗ ಮತ್ತಾರು ರಾಗ ಪಾರ್ಶ್ಯಾದೊಳಗ ತಪ್ಪ ದೋಷಗಳನ್ನ ಆಗ್ತಾವಲ್ರಿಪ್ಪ ಆಗುವಂತ ತಪ್ಪನ್ನು ಬದಿಗೆ ತೆಗೆದಿಟ್ಟ ಸತ್ಯನೇ ಕಾಪಾಡ್ತಾರೆ ತಿಳ್ಕೊಂಡು ಹೌದು ತಾವೆಲ್ಲರೂ ಬಹಳ ದೂರ ಕೂತೀರಿ ನಿಮಗೆ ತಿರುಗಾಡಿ ಕಾಲು ಬಿಡಬೇಕಾದ್ರೆ ಟೈಮ್ ಬಹಳ ಹೋಗ್ತದಪ್ಪ ಟೈಮ ಈ ಮೈಗೆ ನಿಮ್ಮ ಪಾದದಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಹೇಳಿ ಗಿರಿ ಸಿಂಗಾರ ಮೋಯಿನ ವನ ಸಿಂಗಾರಮ ಕೋಗಿನ ದಳ ಸಿಂಗಾರಮ ಕುಂಜರ ಸಭಾ ಸಿಂಗಾರಮ ಪಂಡಿತ ಹೇಳಿದವರು ವನದೊಳಗ ಕೋಗಿನ ಒದರ ಚಂದ ಪರ್ವತದಾಗ ನೋಡು ಕುಡಿದ ಚಂದ ರಾಜಾನ ದಂಡದರ ಬರುವಂತಾಗ ಆನಿ ಅಂಬಾನಿ ಚಂದ ಸಭಾದೊಳಗ ಬುದ್ಧಿವಂತರು ಪಂಡಿತರು ಜ್ಞಾನಗಳಿದ್ರ ಸಭಾ ಚಂದ ಅಂತ ಸಭಾ ಬೀರಣ್ಣ ಎಲ್ಲಿ ಕುಡಿಯಪ್ಪ ಅಂತಂದ್ರ ಎಲ್ಲಿ ಕುಡಿಯಲಿಪ್ಪ ಇದೇ ಅಂದೇವಾಡಿ ಗ್ರಾಮದೊಳಗ ನನ್ನಪ್ಪ ಶೌರ ಸಿದ್ಧನ ಮುಂದೆ ಕೂಡ ಸಭಾ ಕೈ ಎಲ್ಲಾ ಅನುಭವಿ ಜನ ಅದಾರ ಯಾಕಪ್ಪ ಅಂತಂದ್ರೆ ಅಕ್ಕಲಕೋಟೆ ತಾಲೂಕದಾಗ ಸರ್ವೇ ಸಾಧಾರಣವಾಗಿ ಟೊಳ್ಳಿನ ಹಾಕಿ ಮ್ಯಾಲ ಬಹಳ ಪ್ರೇಮ ಬಹಳ ಪ್ರೀತಿ ಅವ್ರು ಬಹಳ ಪ್ರೀತಿ ಟೊಳ್ಳಿನ ಹಾಕಿ ಮೇಲೆ ಕೇಳಿ ಇಲ್ಲಿ ಎರಡು ಮೇಳಗಳಿಗೆ ಸೂಚನಾ ಹೇಳಿಬಿಟ್ಟಾರೆ ಟೊಳ್ಳಿನ ಹಾಡೋರು ಹೆಂಗ್ ಮಾಡಬೇಕಪ್ಪ ಅಂತಂದ್ರ ಹೆಂಗ್ ಮಾಡ್ಬೇಕಪ್ಪ ಅವಶ್ಯ ಶಬ್ದಗಳನ್ನು ವಾಪಸ್ಬಾರ್ದು ಒಳ್ಳೆ ಮಾತುಗಳನ್ನ ಒಳ್ಳೆ ನುಡಿಗಳನ್ನ ಹೇಳಬಹುದು ಇಬ್ರು ಒಂದೊಂದು ವಿಷಯದ ಹಿಡಿದು ಆ ವಿಷಯದ ಮ್ಯಾಲ ಕಡೆ ಕಾಯಿದರೆ ವಿಷಯ ಹೆಂಗ ಮಾತಾಡಬೇಕು ಹಿಡಿದು ವಿಷಯಪ್ಪ ಅಂತಂದ್ರೆ ಎರಡೂ ಬಂಗಾರ ಕಾಟ ಇದ್ದಂಗ ಗುರು ಮತ್ತ ದೇವರ ಗುರು ದೇವರ ಹೆಂಗಪ್ಪ ಅಂತಂದ್ರ ಎರಡೂ ಒಂದು ಬಂಗಾರ ಕಾಟ ಇದ್ದಂಗದ ಇದ್ರೊಳಗೆ ನೀವು ಯಾವಾಗಲೇ ಒಂದು ವಿಷಯ ಹಿಡಿದು ನಡೆಸಬೇಕು ಅಂತ ಹೇಳ್ಯಾರ
ಏನಿಲ್ಲಪ್ಪ ಬಹಳ ಮನುಷ್ಯನಾಗ ತೋಟ ವಿಚಾರ ಮಾಡಿ ವಿಷಯ ಇಟ್ಟಾರಲ್ರಿ. ಇದ್ರೊಳಗೆ ನಾವೊಂದು ಪಾದ ಹಿಡಿದ ವಿಷಯನ ಬೆಳೆಸಿ ಆ ನಂತರ ನಮ್ಮ ಜೊತೆಯಲ್ಲೇ ಮಾತಾಡುವಂತ ಮಾಡು ಮಾಸ್ತರ್ ಪಾದ ಕೊಡುವುದು. ಹೌದು ನಾವು ವಿಷಯ ನಮ್ಮ ಪಾಲಿಗೆ ಯಾವಾಗ ಬೇಕಪ್ಪ ಅಂತಂದ್ರ ಯಾವಾಗ ಹಿಡಿಬೇಕಂತ ಮಾಡ್ರಿಪ್ಪ. ನೀ ಹೇಳ್ತೆ ನಾನೇ ಹೇಳೆ. ನಾನೇ ಹೇಳ್ತೀನಿ ಇಲ್ಲ ನಾ ಹೇಳ್ತೇನೆ ಸುಮ್ಮನೆ ಹೇಳ್ರಿ ನಾವು. ಜಗತ್ತಿನೊಳಗೆ ದೇವರುವುದು ನನ್ನ ಪಾಲಿಗೆ ಉಳಿಲಿ. ಹೌದಾ, ಜಗತ್ತಿನಾಗ ದೇವರು ನಮ್ಮ ಪಾಲಿಗೆ ಇರಲಿ. ಇನ್ನು ಜಗತ್ತಿನೊಳಗ ಗುರುನಾಥನಂತರು ನಮ್ಮ ಜೊತೆಯಲ್ಲಿ ಮಾತಾಡುವಂತ ನಮ್ಮ ಅನುಭವಿ ಕಲಾವಂತರು ಮಾಡು ಮಾಸ್ತರು ಮಾಸ್ತರಿಗೆ ಗುರುವಿಂದ ಕೊಡೋನು. ಹೌದು ಕೊಡ್ಲ ಗುರುವಿಂದ ಅವ್ರು ಇಲ್ಲಿ ದೇವ್ರು ನಾವು ಹಿಡಿದೇವು ಹಿಡಿದಲ್ರಿಪ್ಪ. ಇನ್ನು ದೇವ್ರ ವಿಷಯನ ಬೆಳೆಸೋನು ಗುರುವಿಂದು. ಇಲ್ಲೊಂದು ನಮ್ಗೊಂದು ಸೂಚನಾ. ಏನ್ರಿಪ್ಪ ಸೂಚನಾ ಇಲ್ಲಿ? ನನ್ನ ಜೊತೆಯಲ್ಲೇ ಮಾತಾಡ್ಬೇಕಾದ್ರು ಮಾಡು ಮಾಸ್ತರ್ ಅವ್ರ ಹೆಂಗಿರ್ಬೇಕಂದ್ರ ವಿಷಯ ತಪ್ಪಾಗಿರ್ಬಾರ್ದು. ಆಳುಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಚಡ್ಡಿ ಕಡ್ಕೋತ ಬೆಳ್ಯಾಗ ಹೋಗ್ತಾವ ನೋಡ್ರಿ. ಎಲ್ಲಿರೋದು ತಪ್ಪತ್ತು ಬರೇ ತುದಿ ತಿನ್ಕೋತ ಹೋಗ್ತಾವಲ್ರಿ. ತುದಿ ತಿನ್ಕೋತ ಹೋದವ ಹಂಗ ಮಾತಾಡುದಿಲ್ಲ. ಹೌದಾ, ಪಾಟಿ ಕಡಿಬೇಕು ಪಾಟಿ. ಮಾತು ಎಲ್ಲಿರ್ಬೇಕಂದ್ರೆ ಕೇಂದ್ರದೊಳಗೆ ಇರ್ಬೇಕು. ಹೌದು, ಮಾತ ಕೇಂದ್ರದಾಗ ಇರ್ಬೇಕ್ರಿ. ನಾವು ಮಾತಾಡುವಂತ ಮಾತು ಹೆಂಗಿರಬೇಕಪ್ಪ ಅಂದ್ರ ಮಾತಿನೊಳಗೆ ರೂಪ ಇರಬೇಕು, ರಸ ಇರಬೇಕು, ಗಂಧ ಇರಬೇಕು. ಅಂತ ಮಾತು ನಾವು ಮಾತಾಡಿದೇವು ಅಂದ್ರ ಕೊತ್ತ ದೈವ ಹೌದು ಅನ್ಬೇಕ. ಕೊಟ್ಟ ದೈವ ಅಷ್ಟೇ ಅಲ್ಲ. 6 ವರ್ಷದ ಹುಡುಗರು ಹಿಡಿದು 60 ವರ್ಷ ಮುತ್ಯ ವಯಸ್ಸಿಂದ ಅರ್ಥ ಆಗಿರ್ಬೇಕು. ಮಾತು ಹೇಳಿದ್ರೆ ಗೊತ್ತಾಗ್ತ ಕೂಡಲು ಡಿಗ್ರಿ ಇರ್ಬೇಕಪ್ಪ. ಅಕಸ್ಮಾತ್ ಕಮ್ಮ ಇರ್ಬೇಕಂದ್ರೆ ಹೆಂಗ್ ಮಾಡೋದು? ಬೈ ಕೂಗು ಹಿಡಿಬೇಕು. ಈಗ ಬಹಳ ಅಂದ್ರ ಇಲ್ಲೊಂದು ಮಾತ ಗುರುವಿನ ಬದ್ದಾಗ ಮಾತ ತಳಪಯದಾಗಿ ಹೇಳುವುದಲ್ಲ. ಮಾತ ಏನ್ರಿಪ್ಪ ತಳಪಯ? ನಾ ಹೇಳುತ್ತನ ದಯವಿಟ್ಟು ಯಾರು ನಡು ಬಾಯಿ ಹಾಕಬೇಡ್ರಿ ಮತ್ತು ಯಾರು ದಂಗಾಲ ಮಾಡಬೇಡ್ರಿ. ಮಾತು ಸ್ವಲ್ಪ ಜಾಸ್ತಿ ಆಗ್ತಾವ, ಒಂದು ಸ್ವಲ್ಪ ಹೆಚ್ಚಿಗೆ ಹಾಡೈತೆ ಹೇಳ್ಬೋದು. ಹೌದಾ, ಎಲ್ಲಿ ಒಂದು ಮಾತು ಏನಪ್ಪಾ ಅಂತಂದ್ರ ಎಲ್ಲಾರು ನಕ್ಷೇನ್ರಿ. ನಮ್ಮೂರ್ ನಂಬನ ಮನವೇ ಹಂಬರಸಿ ಕೆಳಬ್ಯಾಡ ಸಂಬ ನಲಮಿಗೆ ನಂಬಿಗೆ ಕಾರಣ. ಹೌದು ಕಾರಣ. ದೇವರನ್ನು ನಂಬಿದವರು ಜಗತ್ತಿನೊಳಗೆ ಯಾರೂ ಕೆಟ್ಟಿಲ್ಲ. ದೇವರನ್ನ ಬಿಟ್ಟವರೇ ಭೂಮಿ ಮೇಲೆ ಉಳಿದಿಲ್ಲ ಅಂತೇಳಿ ಸವಾಲ ಕೇಳ್ತೇವಂತ ಮಾತು. ಹೌದು ಯಾವ ದೇವರ ಮೇಲೆ ವಿಶ್ವಾಸ ಇರ್ತೀರಿ, ನಂಬಿಕೆ ಇರ್ತೀರಲ್ಲ, ಮತ್ತು ನಮಗೆ ಬಂದಂತ ಸಂಕಟವನ್ನು ಬೇಕಾದಂತ ಕಷ್ಟದಲ್ಲಿ ಪರಮಾತ್ಮ ಬಂದು ನಮ್ಮ ಕೈ ಹಿಡಿತಾನೆ ಅಂತೇಳಿ ಈ ಮಾತನ್ನ ಹೇಳ್ತಾರ. ಈ ಮಾತು ಇಲ್ಲಿ ಯಾಕೆ ಹೇಳುವಾಗ ನಮ್ಮದು ತಳಪಾಯ ಗುರು ಯಾಕೆ ಹೆಂಗಪ್ಪ ಅಂತಂದ್ರ ಇರ್ಲಿ ನಮ್ಮ ಹಿರಿಯರ ಬಹಳ ಸೂಚನಾ ಕೊಟ್ಟು ನಮ್ಗ ಸ್ವಲ್ಪ ಶಾರ್ಟ್ಕಟ್ನಾಗ ಒಂದು ಮಾತದ ಒಂದು ಮಾತು ಹೇಳುತ್ತಾನೆ ಸಮಾಧಾನ ತೋರಿ ಮೂಲ ತಳ ಹಾಕ್ಬೇಕು. ಏನಪ್ಪ ಅಂತಂದ್ರ ಏನ್ರಿಪ್ಪ ಮೂಲ ತಳ? ಅನಂತ ಯೋಗ, ಇಷ್ಟಾನ ಯೋಗ, ಅದ್ಭುತ ಯೋಗ, ತಾಮಸ ಯೋಗ, ತಾರಜ ಯೋಗದಾಗ ಸೃಷ್ಟಿಯನ್ನು ನಿರ್ಮಾಣ ಮಾಡ್ಯಾನ. ಹೌದು ಮಾಡ್ಯಾನ್ರಿಪ್ಪ. ಬಾಯೋಗಿನ ಸ್ವಲ್ಪನಾಗ ಶಾರ್ಟ್ಕಟ್ ತೋರುವ ತಾರಜ ಯೋಗದಾಗ ಸೃಷ್ಟಿಯನ್ನು ಬ್ರಹ್ಮ ವಿಷ್ಣು ಪರಮಾತ್ಮ ಹೇಳಿದ ಕಾರಣಕ್ಕ ಸೃಷ್ಟಿ ತಯಾರು ಮಾಡಂದ ಬೆಳಗ್ಗೆ ಎಷ್ಟು ಮಾಡಬೇಕು, ಎಷ್ಟು ಅಟಾಗದ ಮಾಡಬೇಕು, ಉದ್ದ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅವಾಗ ಪರಮಾತ್ಮನ ಹೊಳಿ ಕೇಳ್ತಾರ ಹೆಂಗ ಮಾಡ್ಬೇಕು, ಎಷ್ಟು ಮಾಡ್ಬೇಕಂದ ಕಾರಣಕ್ಕ ಅವಾಗ ಹೇಳ್ತಾನ ಪರಮಾತ್ಮ ಮಾತ ಹೇಳಿದ. ಏನ್ ಹೇಳ್ತಾನ? ನನ್ನ ಶ್ವಾಸದಿಂದ ನನ್ನ ಶರೀರದಾಗ ಹೋರಿ. ನನ್ನ ಶರೀರದಾಗ ಹೋರಿ. ನನ್ನ ಶರೀರದಾಗ ಹೋಗಿ ನೀವೆಲ್ಲ ಶರೀರದೊಳಗೆ ನೋಡ್ಕೊಂಡು ಬಂದು ಅದು ಯಾವ ರೀತಿಯಾಗ ಆ ರೀತಿಯಾಗಿ ಸೃಷ್ಟಿಯನ್ನು ರಚನಾ ಮಾಡಿ ಬಣ್ಣ ಕೊಡ್ರಿ, ರೂಪ ಕೊಡ್ರಿ, ಇಂತಾದೇ ಒಂದು ಸೃಷ್ಟಿ ಆಗ್ಯದಂತದು ಜಗತ್ತಿನಾಗ ಭೂಮಿ ಮೇಲೆ ಕೂಡು ಉಳಿಬೇಕಾದ್ರ ಇದು ಯಾರ ಸೃಷ್ಟಿ ಅಂತ ಹೇಳಕ್ ಬರ್ತದ? ಇದು ಪರಮಾತ್ಮನ ಸೃಷ್ಟಿ ಅಂತ ಹೇಳಕ್ ಬರ್ತದ. ಮಾಡ್ತಿ ನಾ ಮೊದಲೇ ಮಾತು ಹೇಳ್ತೀನಿ, ದಯವಿಟ್ಟು ಕೇಳುವಂತ ಜನ ಬಹಳ ಹಗಲದ ಮಾತಿನ ಮೇಲೆ ಇವತ್ತಿನ ದಿವಸ ತಾವೆಲ್ಲರೂ ಸಮಾಧಾನ ತೋರಿ ಇಟ್ಟೆ ತಳಪಾಯ ಪಟ್ಟಿ ಹಾಕಿಬಿಟ್ಟ
ಬಿಟ್ಟದ ಇದ್ರ ಮುಂದೆ ಮಾತು ಬೇರೆ ಈಗ ಹೇಳಾದ್ರಿ ನಮ್ಮ ಮಾತು ಮುಂದೆ ಹೇಳ್ತೀವಿ ಇದೇ ಮಾತು ಮುಂದೆ ಹೇಳಿ ಹಚ್ಚಿ ನೋಡ ಅದೇ ಮಾತು ಹೇಳಿಬಿಡ್ತೇನೆ ದಯವಿಟ್ಟು ಒಂದು ಆಶ್ವಾಸನೆ ಕೊಡು ಇನ್ನು ಬಹಳ ಒಳ್ಳೆಯ ರೀತಿಯಿಂದ ಬಹಳ ಮಾತಾಡದೆ ಹಾಡಿಕೆನೆ ಹೆಚ್ಚಾಗಬೇಕಲ್ಲ ಒಂದು ಇತಿಹಾಸದೊಳಗ ಅಮೋಘ ಸುಂದರ ಶಬ್ದಾಟಿಗಳೊಳಗ ಅನೇಕ ಪವಾಡಗಳನ್ನಾಗ್ಯಾವ ಎಲ್ಲಾರು ಒಂದೊಂದು ಶಬ್ದಾಟಿಯನ್ನು ಮಾಡ್ಯಾರ ಏನು ಮಾಡ್ಯಾರ ಜಗತ್ತಿನೊಳಗ ಹೆಂಗ ಕೀರ್ತಿಯನ್ನು ಉಳಿಸ್ಯಾರ ಈ ಭಂಡಾರದೊಳಗೆ ಏನ್ ಶಕ್ತಿ ಅದ ಈ ಶಿವಸ್ಥಾನದೊಳಗೆ ಏನು ಶಕ್ತಿ ಅದ ಅನ್ನೋದು ನಾವು ತಿಳ್ಕೊಳ್ಳೋ ಸಂಬಂಧ ಇದನ್ನೆಲ್ಲ ಡೊಳ್ಳಿನ ಹಾಡಿಕೆಯನ್ನು ಕೂಡಿಸುದಲ್ಲ ನಮ್ಮಲ್ಲಿ ಧರ್ಮ ಅನ್ನೋದು ಹೆಂಗಿರ್ಬೇಕು ಧರ್ಮ ನಮ್ಮನ್ನ ಹೆಂಗ ಕಾಪಾಡ್ದು ಅನ್ನೋದು ಮುಂದೆ ಹೇಳುವುದಿಲ್ಲ ಮುಂದೆ ಹೇಳುವುದಲ್ಲ ಇದೊಂದು ಒಳ್ಳೆಯ ರೀತಿಯಿಂದ ನಮ್ಮ ತಂಗಿ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾಳ ತಮಗೆಲ್ಲರಿಗೂ ಶರಣಾರ್ಥಿ ಅಂತ ಹೇಳಿ ಹಾಡಿ ಮೇಲಾಗಿ ನಮ್ಮ ಗ್ರಾಮದ ಹಿರಿಯರು